ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ನಮ್ಮ ಮನೆಯಲ್ಲಿ ಮಲ್ಲಿಗೆ ಗಿಡ ಇದೆ. ಈ ವರ್ಷ ತುಂಬ ಚೆನ್ನಾಗಿ ಮೊಗ್ಗುಗಳು ಬಿಟ್ಟಿದ್ದು. ಸೊ ಒಂದು 4-5 ದಿನದ ವಿಡಿಯೋ ಮಾಡ್ಕೊಂಡಿದ್ದೀವಿ. ಮೊಗ್ಗು ಮತ್ತು ಅರಳಿರೋಂಥ ಹೂವುದು 3 ಸುತ್ತಿನ ಮಲ್ಲಿಗೆ ಹೂವಿನ ಗಿಡ ನೋಡಿ ಎಷ್ಟೊಂದು ಮೊಗ್ಗು ಬಿಟ್ಟಿದೆ. ಈ ಸಲನೇ ತುಂಬ ಜಾಸ್ತಿ ಬಿಟ್ಟಿದ್ದು. ಯಾವಾಗಲೂ ಸುಮಾರಾಗಿ ಬಿಡೋದು ಕಡಿಮೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಮಲ್ಲಿಗೆ ಹೂವು ಅಂದರೆ ಇಷ್ಟ ಅಲ್ವಾ? ನಮಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಅದರ ಪರಿಮಳ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತದೆ. ಯಾರಿಗೆ ಮಲ್ಲಿಗೆ ಹೂವು ಇಷ್ಟ ಇಲ್ಲ ಅನ್ನೋರೇ ಈ ಪ್ರಪಂಚದಲ್ಲಿಲ್ಲ. ಪ್ರತಿಯೊಬ್ಬರಿಗೂ ಈ ಮಲ್ಲಿಗೆ ಹೂವು ಅಂದರೆ ಪಂಚಪ್ರಾಣ ಅಂದರೆ ತಪ್ಪಾಗಲಾರದು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ಮೊಗ್ಗು ತೋರಿಸಿದ್ವಿ. ಈಗ ಎಲ್ಲ ಗಿಡದಲ್ಲಿ ಹೂವುಗಳು ಹರಳಿದೆ. ನಾಳೆ ಬಿಡೋವಂಥ ಮೊಗ್ಗುಗಳು ಕೂಡ ಇದೆ. ಸೊ ಈ ಸಲ ಜಾಸ್ತಿ ಬಿಡ್ತಲ್ಲ, 4-5 ದಿನ ಈ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಒಂದೊಂದು ದಿನ ಎಷ್ಟೆಷ್ಟು ಮಲ್ಲಿಗೆ ಹೂವು ಹರಳಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ ಅಲ್ಲ? ನೋಡಿ ಗೌರಿ ಮಲ್ಲಿಗೆ ಹೂವು ಗಿಡ್ತಾ ಫೋಟೋ ಹೋಗು ವಿಡಿಯೋ ತೆಗೆಸ್ಕೊತಿದ್ದಾರೆ. ನೋಡಿ ಹೇಗೆ ಫೋಸ್ ಕೊಡ್ತಿದ್ದಾರೆ ಗೌರಿ. ಈಗ ಗಿಡದಲ್ಲಿ ಬಿಟ್ಟಿರುವಂಥ ಹೂಗಳನ್ನೆಲ್ಲ ಕಿತ್ಕೊತಿದ್ದಾರೆ. ನೋಡಿ ಎಷ್ಟು ಹೂವು ಬಿಟ್ಟಿತ್ತು. ಮಲ್ಲಿಗೆ ಹೂವನೇ ನೋಡ್ತಾರೆ ನೋಡಿ ಗೌರಿ. ಘಮ ಘಮ ಅಂತ ಮಲ್ಲಿಗೆ ಪರಿಮಳ ಬರ್ತಿದೆ, ಹೂವಿನ ಪರಿಮಳ. ಇದು ಮತ್ತೊಂದು ದಿನದ್ದು ಹೂವು ಹೇಗೆ ಎಲ್ಲ ಬಿಟ್ಟಿದೆ ಅಂತ ತಕ್ಕೊಂಡಿದ್ದೆ ವಿಡಿಯೋ. ತುಂಬ ವರ್ಷದಿಂದ ಈ ಮಲ್ಲಿಗೆ ಹೂವು ಗಿಡ ನಮ್ಮಲ್ಲಿ ಇದೆ. ಈ ವರ್ಷವೇ ಅತಿ ಹೆಚ್ಚಾಗಿ ಮಲ್ಲಿಗೆ ಹೂವು ಬಿಟ್ಟಿದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ. 3 ಸುತ್ತಿನ ಮಲ್ಲಿಗೆ ಹೂವು ಅಲ್ವಾ? ಸೊ 7 ಸುತ್ತು, 1 ಸುತ್ತು, ಹೀಗೆಲ್ಲ ಥರದ್ದು ಬರುತ್ತಂತೆ. ಸೊ ನಾವು 3 ಸುತ್ತಿಂದ ಮಲ್ಲಿಗೆ ಹೂವು ಗಿಡ ಹಾಕಿರೋದು. ನೋಡಿ ಎಲ್ಲ ಕಡೆ ಹೂವು ಅರಳಿದೆ. ಯಾರೆಲ್ಲ ಮನೇಲಿ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ದೀರಾ ಹಾಗೂ ಎಷ್ಟು ಸುತ್ತಿಂದ ಹಾಕಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಗೌರಿ ಇವಾಗ ಕೂಡ ಹೂವು ಇಟ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ನೋಡಿ ಈ ಸಲ ಅಂತೂ ತುಂಬಾ ಹೂವು ಬಿಟ್ಟಿದೆ. ಕೈ ತುಂಬ ಗೌರಿ ಹೂವು ಇಟ್ಕೊಂಡಿದ್ದಾರೆ. ಸೊ ನಾನು ಇದು 3ನೇ ಸಲ ಹಿಡ್ದಿರೋಂಥ ವಿಡಿಯೋ. 3ನೇ ದಿನ ನಾನು ಗೌರಿ ಇಬ್ಬರು ಕೂಡ ಹೂವಂತವ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ. ನಮ್ಮನೆ ಹಿಂದೆ ಹೂವಿನ ಗಿಡ ಇದೆ, ಸ್ವಲ್ಪ ಜಾಗ ಇದೆ, ಭೂಮಿಲೇ ಗಿಡ ಹಾಕ್ಕೊಂಡಿದ್ದೀವಿ. ದಾಸವಾಳದ ಹೂವಿನ ಗಿಡ ಹಾಗೂ ಬೆಟ್ಟದ ತಾವರೆ ಗಿಡ, ಕರಿಬೇವಿನ ಸೊಪ್ಪಿನ ಗಿಡ ಮತ್ತು ಬ್ರಹ್ಮಕಮಲ ಹೂವಿನ ಗಿಡ ಕೂಡ ಇದೆ. ಸೊ ನಾನು ಗೌರಿ ಇಬ್ಬರು ಹೂವು ಎಲ್ಲ ಅರಳಿರೋ ಅಂಥದ್ದು ಕಿತ್ಕೋತಾ ಇದ್ದೀವಿ. ನನಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ನಿಮಗೂ ಇಷ್ಟ ತಾನೇ? ಸೊ ನೋಡಿ ಈ ಸಲ ಇಷ್ಟು ಮಲ್ಲಿಗೆ ಹೂವು ಬಿಟ್ಟಿತ್ತು ನಮ್ಮ ಮನೇಲಿ ಗಿಡದಲ್ಲಿ. ಸೊ ನಾನು ಗೌರಿ ಇಬ್ಬರು ಹಿಡ್ಕೊಂಡಿದ್ದೀವಿ ಹೂವನ. ನೋಡಿ ಇನ್ನೊಂದು ದಿನ ಮೊದಲೇ ಚಿಕ್ಕಿನೂ ಬಂದ್ಬಿಡ್ತು ಎಷ್ಟು ಹೂವು ಬಿಟ್ಟೈತೆ ಅಂತ. ಅದಕ್ಕೂ ಕೂಡ
ನಿಲ್ಲಿಸ್ಬಿಟ್ಟು ಫೋಟೋ ವಿಡಿಯೋ ತೆಗೆದ್ವಿ. ಈ ದಿನವೂ ತುಂಬಾ ಹೆಚ್ಚಾಗಿ ಹೂವು ಅರಳಿತ್ತು ನೋಡಿ. ಸುಮಾರು 4-5 ದಿನ ಈ ವಿಡಿಯೋ ಮಾಡಿರೋದು. ದಿನಾನೂ ಬಿಡ್ತಿತ್ತು, 4-5 ದಿನದ್ದು ವಿಡಿಯೋ ಮಾಡ್ಕೊಂಡ್ವಿ. ಸೊ ಹೂವು ಎಲ್ಲ ಕಿತ್ಕೊಂಡು ನಮ್ಮನೆ ದೇವ್ರ ಪೂಜೆಗೆಲ್ಲ ಯೂಸ್ ಮಾಡ್ಕೋತೀವಿ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋ ರಿಲೇಟಿವ್ಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಬ್ಬರು ಕೈ ತುಂಬಾ ಮಲ್ಲಿಗೆ ಹೂವು ಇದೆ.